ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನಾನು ಸುದರ್ಶನ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ವೀಕ್ಷಕರೇ, ಇಂದು ನಾವು ಮಕರ ರಾಶಿಯವರ ಜುಲೈ ತಿಂಗಳ ಮಾಸಿಕ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಆದ ಶ್ರೀ ಗುರು ತಂತ್ರಮ್ಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಈ ತಿಂಗಳು ಆದಾಯದ ಮೂಲ ಹೆಚ್ಚಾದರೂ ಕೂಡ ಖರ್ಚು ಜಾಸ್ತಿ ಆಗುತ್ತದೆ. ಹಿಂದೆ ಸಿಲುಕಿರುವಂತಹ ಹಣ ನಿಮಗೆ ಈ ಸಮಯದಲ್ಲಿ ಮತ್ತೆ ಬರುವಂತಹ ಸಾಧ್ಯತೆ ನಿಮಗೆ ಇದೆ. ವೀಕ್ಷಕರೇ, ಪರಿಚಯಸ್ಥರ ಒತ್ತಾಯಕ್ಕೆ ಮಣಿದು ಹಣವನ್ನು ಸಾಲವಾಗಿ ಕೊಡುವಂಥದ್ದು ಒಳ್ಳೆಯದಲ್ಲ. ಇನ್ನು ಉದ್ಯೋಗದ ವಿಚಾರಕ್ಕೆ ನೋಡುವುದಾದರೆ, ನೀವು ಮಾಡಿದಂತಹ ಶ್ರಮಕ್ಕೆ ತಕ್ಕಂಥ ಫಲಿತಾಂಶ ಸಿಗದಿದ್ದರೂ ಕೂಡ ಈ ತಿಂಗಳ ಮಧ್ಯಭಾಗದ ನಂತರ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬದಲಾವಣೆ ಆಗಲು ಆರಂಭವಾಗುತ್ತದೆ. ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಇರುತ್ತದೆ. ಒಂದು ಸಣ್ಣ ತಪ್ಪು ದೊಡ್ಡ ಚರ್ಚೆಗೆ ಕಾರಣವಾಗಬಹುದು. ವ್ಯಾಪಾರಸ್ಥರು ದಾಖಲೆಗಳು ಹಾಗೂ ತೆರಿಗೆಯನ್ನು ಹಾಗೆ ಒಪ್ಪಂದದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಹೊಸ ಪಾಲುದಾರಿಕೆಗೆ ಇದು ಅತ್ಯುತ್ತಮ ಸಮಯವಲ್ಲ. ಇನ್ನು ಮನೆಯಲ್ಲಿ ವಾತಾವರಣ ಸಾಮಾನ್ಯದಾಯಕವಾಗಿರುತ್ತದೆ. ಆದರೆ ನಿಮ್ಮ ಕೆಲಸದ ಒತ್ತಡದಿಂದ ಕುಟುಂಬದವರೊಂದಿಗೆ ಸಮಯವನ್ನು ಕಳೆಯಲು ಅಡ್ಡಿಯಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಮಾತುಗಳನ್ನು ಮೃದುವಾಗಿ ಹೇಳಲು ಪ್ರಯತ್ನ ಮಾಡಿ. ಪ್ರೇಮ ಸಂಬಂಧದಲ್ಲಿ ಇರುವವರು ಮೂರನೇ ವ್ಯಕ್ತಿಯಿಂದ ಪ್ರಭಾವಿತರಾಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಆರೋಗ್ಯದಲ್ಲಿ ನೋಡಬೇಕಂದ್ರೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ನೀಡಬೇಕು. ಬೆನ್ನು ನೋವು ಮತ್ತು ಮೊಣಕಾಲಿನ ನೋವು ಹಾಗೆಯೇ ನಿದ್ರೆಯ ಸಮಸ್ಯೆಗಳು ಕೆಲವೊಬ್ಬರಿಗೆ ಕಾಣಿಸುತ್ತದೆ. ಹೆಚ್ಚು ಹೊತ್ತು ಕೆಲಸ ಮಾಡುವವರು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು ತುಂಬ ಅಗತ್ಯ. ವಾಹನವನ್ನು ಚಾಲನೆ ಮಾಡುವಲ್ಲಿ ಕೆಲವೊಬ್ಬರು ತುಂಬ ಜಾಗ್ರತೆಯಿಂದ ಮಾಡಿ. ಇನ್ನು ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಶ್ರಮ ಹೆಚ್ಚಾಗುತ್ತದೆ. ಓದಿನಲ್ಲಿ ಕೆಲವೊಮ್ಮೆ ಬೇಸರವಾಗಬಹುದು, ಆದರೆ ನಿರಂತರ ನಿಮ್ಮ ಪ್ರಯತ್ನದಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಾ. ಈ ತಿಂಗಳ ಅದೃಷ್ಟ ದಿನಗಳು ಶನಿವಾರ ಮತ್ತು ಬುಧವಾರ. ನಿಮಗೆ ಅದೃಷ್ಟವಾದಂತಹ ಬಣ್ಣ ನೀಲಿ ಮತ್ತು ಕಪ್ಪು. ಈ ಒಂದು ತಿಂಗಳು ಪ್ರತಿ ಶನಿವಾರ ಶನಿದೇವರ ಆರಾಧನೆಯನ್ನು ಮಾಡಿ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಎಂದು ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಬಡವರಿಗೆ ಕಪ್ಪು ಎಳ್ಳು ಮತ್ತು ಆಹಾರವನ್ನು ದಾನವಾಗಿ ನೀಡಿದರೆ ಈ ತಿಂಗಳು ಹೆಚ್ಚು ಫಲಿತಾಂಶ ದೊರೆಯುತ್ತದೆ. ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ಮಕರ ರಾಶಿಯವರಿಗೆ ತಾಳ್ಮೆ ಮತ್ತು ಜಾಗರೂಕತೆ ಅಗತ್ಯ ಇರುವಂತಹ ಈ ತಿಂಗಳು. ಹಣಕಾಸಿನಲ್ಲಿ ಯೋಜನೆ ಹಾಗೂ ಉದ್ಯೋಗದಲ್ಲಿ ಎಚ್ಚರಿಕೆ ಮತ್ತು ಕುಟುಂಬದಲ್ಲಿ ಹೊಂದಾಣಿಕೆಯನ್ನು ಕಾಪಾಡಿಕೊಂಡರೆ ಈ ತಿಂಗಳ ಕೊನೆಯಲ್ಲಿ ಉತ್ತಮ ಫಲಿತಾಂಶ ನಿಮ್ಮದಾಗುತ್ತದೆ. ಇದಾಗಿತ್ತು ವೀಕ್ಷಕರೇ ಜುಲೈ ತಿಂಗಳ ಮಕರ ರಾಶಿಯವರ ಮಾಸಿಕ ಭವಿಷ್ಯ. ಪ್ರತಿಯೊಬ್ಬ ಮಕರ ರಾಶಿಯವರು ಕೂಡ ಓಂ ಶಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಹಾಗೂ ಲೈಕ್ ಮಾಡಿ. ಇನ್ನು ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು.